ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ರಮ್ಯ ರಮೇಶ್. ಸಿದ್ದರಾಮಯ್ಯಗೆ ಇವತ್ತು ಜಡ್ಜ್ಮೆಂಟ್ ಡೇ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಇವತ್ತು ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಪೀಠದಿಂದ ಮಧ್ಯಾಹ್ನ 12 ಗಂಟೆಗೆ ಆದೇಶ ಹೊರಬೀಳುತ್ತೆ. ಸಿಎಂ ಪರ ತೀರ್ಪು ಬಂದ್ರೆ ಸಿದ್ದರಾಮಯ್ಯ ನಿರಾಳರಾಗಿರ್ತಾರೆ. ರಾಜ್ಯಪಾಲರ ಪರ ಆದೇಶ ಬಂದ್ರೆ ಕುರ್ಚಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಸಿದ್ದು ಸಿಎಂ ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಕ್ಯಾಂಪ್ನಲ್ಲಿ ಒಂದ್ ಕಡೆ ಟೆನ್ಷನ್ಗಳು ಕೂಡ ಹೆಚ್ಚಾಗಿದೆ. ಸಿದ್ದು ಎದೆಯಲ್ಲಿ ಧಕ್ ಧಕ್ ಶುರುವಾಗ್ಬಿಟ್ಟಿದೆ. ಏನಾಗುತ್ತೋ ಏನೋ ಅನ್ನುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಹೈಕೋರ್ಟ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಜಟಾಪಟಿ ನಡೆದಿದ್ದಾಯ್ತು. ಜಡ್ಜ್ ತೀರ್ಪನ್ನ ಕಾಯ್ದಿರಿಸಿದ್ದು ಇಂದು ಹೊರಬೀಳಲಿದೆ. ಆ ತೀರ್ಪಿನ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಫೈನಲ್ ಹಂತಕ್ಕೆ ಮೂಡಾಯಣ. ಸಿಎಂಗೆ ಫುಲ್ ಟೆನ್ಷನ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಜಟಾಪಟಿ ಫೈನಲ್ ಸ್ಟೇಜ್ಗೆ ಬಂದು ತಲುಪಿದೆ. ಸಿಎಂ ಪರ ವಕೀಲರು, ರಾಜ್ಯಪಾಲರ ವಕೀಲರು ಹಾಗೂ ದೂರುದಾರರ ಪರ ವಕೀಲರು ತಮ್ಮ ವಾದ ಪ್ರತಿವಾದವನ್ನ ಕೋರ್ಟ್ ಮುಂದೆ ಮಂಡಿಸಿದ್ದು ಇಂದು ಫೈನಲ್ ತೀರ್ಪು ಹೊರಬೀಳಲಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ, ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ, ದೂರುದಾರರ ಪರ ಹಲವು ವಕೀಲರು ವಾದ ಮಂಡಿಸಿದ್ದಾರೆ. ಅದರ ಮಾಹಿತಿ ನೋಡೋದಾದ್ರೆ ಅಂತಿಮ ಹಂತಕ್ಕೆ ಮೂಡಾಯಣ. ಹೈಕೋರ್ಟ್ ಅಂಗಳದಲ್ಲಿ ಇಂದೇ ಕ್ಲೈಮ್ಯಾಕ್ಸ್. ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸಿದ ವಕೀಲ ರಾಘವನ್ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ವಾದವನ್ನ ಮಂಡಿಸಿದ್ದಾರೆ. ಸಿಎಂ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಿದ್ದಾರೆ. ಸಿಎಂ ಇನ್ಸ್ಟಾಲ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರಾವಧಿ, ಜಮೀನಲ್ಲಾದ ಬದಲಾವಣೆ. ಈ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಎರಡೇ ಗೊಂದಲ ಇರೋದು. ಒಂದು, ಸಿದ್ದರಾಮಯ್ಯ ಭಾಮೈದನಿಗೆ ಜಮೀನು ಕೊಟ್ಟಿದ್ದು ಯಾರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜ್ನಿಂದ 3.16 ಗುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜ್ನಿಂದ ಜಮೀನು ಖರೀದಿಸಿದ ಮಲ್ಲಿಕಾರ್ಜುನ ಸ್ವಾಮಿ. ಅಬ್ರಹಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ನಿಂಗ ಎಂಬುವರ ಜಮೀನು. ಜವರ ಎಂಬುವರ ಜಮೀನೇ ಆದ್ರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಒಂದು ಜಮೀನು ಪಕ್ಕ ಮೂಡ ಭೂಸ್ವಾಧೀನ ಮಾಡಿದ್ದು ತಪ್ಪು. ದೂರುದಾರರ ವಾದದಂತೆ ನಿಂಗನ ಜಮೀನಾದರೆ ಅದು ಅವ್ಯವಹಾರ. ಸಿದ್ದರಾಮಯ್ಯ ಆಗ ದೂರುದಾರರ ವಾದದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಎಂದಾಗುತ್ತೆ. ಹೀಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮಾಡಿರುವ ಹಿರಿಯ ವಕೀಲರು ತೀರ್ಪಿಗಾಗಿ ಕಾಯುತ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯಗೆ ಆತಂಕ ಹೆಚ್ಚಾಗಿದೆ. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎನ್ ಮಾದೇಶ್, ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಇವತ್ತು ಏನಾಗುತ್ತೆ ಅನ್ನೋದು ಟೆನ್ಷನ್ ಒಂದ್ ಕಡೆ ಆದ್ರೆ, ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ನಿರ್ಧಾರವನ್ನ ಪ್ರಕಟ ಮಾಡುತ್ತೆ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಆಗಿರುವಂಥದ್ದು. ಏನಾಗಬಹುದು, ಏನ್ ನಿರೀಕ್ಷೆ ಮಾಡಬಹುದು ಈ ಒಂದು ಪ್ರಕರಣದಲ್ಲಿ ಅಂತ? ರಮ್ಯಾ, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಜ್ಯಪಾಲರು ನೀಡಿರುವಂಥ ಆದೇಶವನ್ನು ಪ್ರಶ್ನೆ ಮಾಡಿ ಸಿಎಂ ಹೈಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದರು. ಅವರ ಪರವಾಗಿ ಅಂದರೆ ಸಿಎಂ ಅವರ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸುವಂಥ ಕೆಲಸವನ್ನು ಮಾಡಿದರು. ಸುಮಾರು ಒಟ್ಟು 6 ದಿನಗಳ ಕಾಲ ಈ ಒಂದು ವಾದ ಮತ್ತು ಪ್ರತಿವಾದಗಳಾಗಿತ್ತು. ವಿಚಾರಣೆ ನಡೆಸಿತ್ತು ಹೈಕೋರ್ಟ್ನಲ್ಲಿ. ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆದಿತ್ತು. ಅಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಿತ್ತು. ಒಂದು ಕಡೆ ಸಿದ್ದರಾಮಯ್ಯ ಪರ ವಕೀಲರಾದಂಥ ಸಿಂಘ್ವಿ ಅವರ ವಾದ ಒಂದೇ ಆಗಿತ್ತು. ಇಲ್ಲಿ
ದೂರನ್ನ ನೀಡಿದಾರಲ್ಲ, ನೇರವಾಗಿ ರಾಜ್ಯಪಾಲರಿಗೆ ದೂರು ನೀಡಿರುವಂಥದ್ದು ನಿಯಮಾನುಸಾರ ಅಲ್ಲ. ಜೊತೆಗೆ ರಾಜ್ಯಪಾಲರು ಕೂಡ ಎಲ್ಲೋ ಒಂದು ಕಡೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡದೆ, ಅದರಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಆದೇಶವನ್ನ ನೀಡೋದಕ್ಕಾಗಿ ಕರೆಕ್ಟ್ ಆದಂಥ ಸರಿಯಾದಂಥ ಕಾರಣಗಳನ್ನು ಕೂಡ ಒಂದು ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ. ಅದರಲ್ಲೂ ಕೂಡ ಈ ಮುಂಚೆ ಸಾಕಷ್ಟು ಅವಕಾಶಗಳಿದ್ರು ಕೂಡ ನೇರವಾಗಿ CM ವಿರುದ್ಧ ದೂರು ಕೊಡಬೇಕಂತಂದ್ರೆ ಸಾಕಷ್ಟು ಅಂದರೆ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳಿಗೆ ಹೋಗಿ ದೂರು ಕೊಡಬೇಕಾಗಿತ್ತು. ಆದರೆ ನೇರವಾಗಿ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ನೇರವಾಗಿ ರಾಜ್ಯಪಾಲರು ಕೂಡ ಅದನ್ನ ಪರಿಶೀಲನೆ ಮಾಡಿ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ನೀಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದಷ್ಟು ನಿಯಮಾನುಸಾರಗಳನ್ನ ಅನುಸರಿಸಿಲ್ಲ ಅನ್ನುವಂಥ ವಾದವನ್ನ ಮನೋಜ್ ಸಿಂಘ್ವಿ ಅವರು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ಒಂದು ಸದ್ಯಕ್ಕೆ ಒಟ್ಟು 6 ದಿನಗಳ ಕಾಲ ನಡೆದಂಥ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ CM ಅವರ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗಲಿದೆ. ಒಂದು ಕಡೆ ಅಲ್ಲಿ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಎರಡೂ ಕಡೆಯೂ ಕೂಡ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು, ಕೊಡದೇನೆ ಇರ್ಬೋದು. ಅದಕ್ಕೆ ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 12 ಗಂಟೆಗೆ ಈ ಒಂದು ವಿಚಾರ ಹೊರಬೀಳಿದೆ. ಒಂದು ವೇಳೆ ಏನಾದರೂ CM ಅವರ ಅರ್ಜಿ ಏನಾದರೂ ವಜಾ ಆದರೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ CM ಪರ ವಕೀಲರು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 12 ಗಂಟೆಗೆ ಏನಾಗುತ್ತೆ ಅವರ CM ಅವರ ಪ್ರಾಸಿಕ್ಯೂಷನ್ ಭವಿಷ್ಯ ಅನ್ನೋದನ್ನ ಕಾದು ನೋಡಬೇಕಿದೆ. ರಮ್ಯಾ. ರೈಟ್ ಮಾದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಮುಡಾ ಪ್ರಕರಣದಲ್ಲಿ ನಮ್ಮ ಪರ ತೀರ್ಪು ಬಂದೇ ಬರುತ್ತೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಆರೋಪಗಳಿಗೆ ದಾಖಲೆಗಳನ್ನ ಈಗಾಗಲೇ ಕೊಟ್ಟಿದ್ದೇವೆ. CM ಪ್ರಭಾವ ಬಳಸಿರೋದ್ರ ದಾಖಲೆಯನ್ನ ಕೂಡ ಕೋರ್ಟ್ಗೆ ಕೊಟ್ಟಿದ್ದೇವೆ. ವೈಟರ್ ಹಾಕಿದ ದಾಖಲೆಯನ್ನ ಕೋರ್ಟ್ಗೆ ಯಾಕೆ ಸಲ್ಲಿಸಿಲ್ಲ, ಇದರಲ್ಲೇ ಗೊತ್ತಾಗುತ್ತೆ CM ತಪ್ಪನ್ನ ಮಾಡಿದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ, ಕೇಳ್ತಾ ಹೋಗೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ CM ಪತ್ನಿ ಪಡೆದಿರುವಂತಹ 14 ಸೈಟ್ಗಳ ವಿಚಾರವಾಗಿ ಈಗಾಗಲೇ ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಾದ ವಿವಾದಗಳು ನಡೆದಿದೆ. ಇವತ್ತು CM ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಆ ವಿಚಾರಣೆಯ ತೀರ್ಪು ಕೂಡ ಬರ್ತಾ ಇದೆ. ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಒಂದು ಕಡೆ ಆದರೆ ಇವತ್ತಿನ ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನೋದು ಕೂಡ ಒಂದು ಕುತೂಹಲವಾಗಿ ಬಿಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಮಹತ್ವದ ದಿನ ಸರ್. ಏನಾಗ್ಬೋದು ಸರ್ ಇವತ್ತು? ಸರ್, ಏನೋ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂತೇಳಿದ್ರೆ ಅದಕ್ಕೆ ನಾವೇನು ಆರೋಪ ಮಾಡಿದ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನು, ಮಾಹಿತಿಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಮಾನ್ಯ ನ್ಯಾಯಾಲಯವೆಲ್ಲ ಪರಿಗಣಿಸಿ ನಮ್ಮ ಪರವಾಗಿ, ಅಂದರೆ ನಮ್ಮ ಪರವಾಗಿದ್ದ ಮುಖ್ಯವಾಗಿ ಸತ್ಯದ ಪರವಾಗಿ ಒಂದು ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸುದೀರ್ಘವಾದಂತಹ ವಾದ ವಿವಾದ ನಡೆದಿದೆ ಸರ್. ಸುಮಾರು 30 ಗಂಟೆಗಳ ವಾದ ವಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ ಸರ್. ಯಾವ ವಿಚಾರಗಳಲ್ಲಿ CM ಅವರು ಎಡವಟ್ಟು ಮಾಡ್ಕೊಂಡಿದೆ ಅಂತ ಅನ್ನಿಸ್ತದೆ ಸರ್ ಈ ವಾದ ವಿವಾದನ ನೋಡಿದ ಸಂದರ್ಭದಲ್ಲಿ? ಸರ್, ಮಾನ್ಯ ನ್ಯಾಯಾಲಯಕ್ಕೆ ಅವ್ರು ಕೊಟ್ಟಿರೋಂಥ ದಾಖಲಾತಿಗಳನ್ನೇ ನಮ್ಮ ಆರೋಪಪೂರ್ವಕವಾದ ಹಲವಾರು ಸಾಕ್ಷ್ಯಗಳನ್ನು ಒದಗಿಸುತ್ತೆ. ಮೊದಲನೇದಾಗಿ ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ನಿವೇಶನ ಕೋರಿ ಏನು ಪತ್ರ ಬರೆದಿದ್ದಾರೆ, ಆ ಪತ್ರದಲ್ಲೇ ಸ್ಪಷ್ಟವಾಗಿದೆ 2001ಕ್ಕಿಂತ ಮುಂಚೆನೇ ಅಲ್ಲಿ ಬಡಾವಣೆ ರಚನೆ ಆಗಿತ್ತು, ನಿವೇಶನ ಹಂಚಿಕೆ ಆಗಿತ್ತು ಅಂತೇಳಿ. ಬಡಾವಣೆ ರಚನೆ ಆಗಿ ನಿವೇಶನ ಹಂಚಿಕೆ ಆದಮೇಲೆ 2004